ನೀವೇನಾದರೂ ಪೂರಿ ಜಗನ್ನಾಥ ದೇವಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಪೂರಿ ಜಗನ್ನಾಥ ದೇವಾಲಯಕ್ಕೆ ಬೆಂಗಳೂರಿನಿಂದ ಟ್ರೈನ್ ಮುಖಾಂತರ ಯಾವ ರೀತಿ ಹೋಗೋದು ಅಂತ ಹೇಳ್ತಾ ಇದ್ದೀನಿ. ಈ ಪೂರಿ ಜಗನ್ನಾಥ ದೇವಾಲಯ ಇರೋದು ನಮ್ಮ ಭಾರತದ ಒಡಿಶಾ ರಾಜ್ಯದ ಪೂರಿ ಎಂಬ ಸ್ಥಳದಲ್ಲಿ ಪೂರಿ ಜಗನ್ನಾಥ ದೇವಾಲಯ ಇದೆ. ಈ ದೇವಾಲಯದಲ್ಲಿ ಜಗನ್ನಾಥ ಮತ್ತು ಸುಭದ್ರೆ ಬಲರಾಮ ನೆಲೆಸಿದ್ದಾರೆ. ಈ ದೇವಾಲಯದ ಇನ್ನೊಂದು ಪ್ರಮುಖ ವಿಶೇಷತೆ ಏನಂದರೆ, ಈ ದೇವಾಲಯದಲ್ಲಿ ಕೃಷ್ಣನ ಹೃದಯ ಇನ್ನೂ ಇದೆ ಅಂತ ಹೇಳಲಾಗ್ತದೆ. ಇನ್ನೂ ಹಲವಾರು ವಿಸ್ಮಯಕಾರಿ ಸಂಗತಿಗಳನ್ನು ಈ ದೇವಾಲಯ ಹೊಂದಿದೆ. ಈ ಪೂರಿ ಜಗನ್ನಾಥ ದೇವಾಲಯ ನಮ್ಮ ಭಾರತದ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ. ಇನ್ನು ಇಲ್ಲಿಗೆ ಯಾವ ರೀತಿ ಬರೋದು ಅಂತ ನೋಡಿದ್ರೆ, ಬೆಂಗಳೂರಿನಿಂದ ಪ್ರತಿ ಶನಿವಾರ ಯಶವಂತಪುರ ಜಂಕ್ಷನ್ನಿಂದ ಪೂರಿಗೆ ಡೈರೆಕ್ಟ್ ಆಗಿ ಟ್ರೈನ್ ನಿಮಗೆ ಸಿಗುತ್ತೆ. ಟ್ರೈನ್ ಟಿಕೆಟ್ 1150 ರೂಪಾಯಲ್ಲಿ ಇರ್ತದೆ. ಇದು ಥರ್ಡ್ AC ನಿಮಗೆ 1150 ರೂಪಾಯಲ್ಲಿ ಸಿಗುತ್ತೆ. ನೀವು ಉದಾಹರಣೆಗೆ 6ನೇ ತಾರೀಕು ಬಿಟ್ಟರೆ 8ನೇ ತಾರೀಕು ಹೋಗಿ ಪೂರಿಯನ್ನು ನೀವು ತಲುಪ್ತೀರಾ. ಇನ್ನು ನೀವು ಪೂರಿ ಹೋದ್ಮೇಲೆ ಪೂರಿಯಲ್ಲಿ ನೀವು ಉಳ್ಕೊಳ್ತೀರಾ ಅಂದರೆ ನಿಮಗೆ 1000 ರೂಪಾಯಿಂದ ರೂಮ್ಗಳು ಸಿಗ್ತವೆ. ಇಲ್ಲಿ 1000 ರೂಪಾಯಿಂದ ಸ್ಟಾರ್ಟ್ ಇದ್ದಾವೆ ರೂಮ್ಗಳು. ಇನ್ನು ನಾವು ರಿಟರ್ನ್ ಟ್ರೈನ್ ಬಗ್ಗೆ ನೋಡೋದಾದ್ರೆ, ಮತ್ತೆ ಪೂರಿ ಜಂಕ್ಷನಿಂದ ಯಶವಂತಪುರ ಜಂಕ್ಷನ್ಗೆ ಶುಕ್ರವಾರ ಇದೇ ಟ್ರೈನೇ ಇರುತ್ತೆ. ಟ್ರೈನ್ ಟಿಕೆಟು ಸೇಮು 1150 ರೂಪಾಯಲ್ಲಿ ಥರ್ಡ್ AC ನಿಮಗೆ ಸಿಗುತ್ತೆ. ಬೆಂಗಳೂರಿನಿಂದ ಪೂರಿಗೆ ಕಮ್ಮಿ ಟ್ರೈನ್ ಇರೋದ್ರಿಂದ ಪೂರಿಯಿಂದ ಹತ್ತಿರದಲ್ಲಿ ಇನ್ನೊಂದು ರೈಲ್ವೆ ಜಂಕ್ಷನ್ ಇದೆ. ಈ ಜಂಕ್ಷನ್ಗೆ ಬೆಂಗಳೂರಿನಿಂದ ಹಲವಾರು ಟ್ರೈನ್ ಇದೆ. ಅದೇ ಜಂಕ್ಷನ್ ಯಾವಂದರೆ ಅದೇ ಕುರ್ದಾ ರೋಡ್ ಜಂಕ್ಷನ್. ನಾವು ಈ ಜಂಕ್ಷನ್ಗೆ ಹೋಗಿನೂ ಪೂರಿ ಜಗನ್ನಾಥ ದೇವಾಲಯಕ್ಕೆ ಹೋಗ್ಬೋದಾಗಿದೆ. ಬೆಂಗಳೂರಿನಿಂದ ಕುರ್ದಾ ರೋಡ್ ಜಂಕ್ಷನ್ಗೆ ನಿಮಗೆ ಟ್ರೈನ್ ಟಿಕೆಟು ಕೇವಲ 665 ರೂಪಾಯಲ್ಲಿ ಸ್ಲೀಪರ್ ಕೋಚ್ ಟ್ರೈನ್ ಟಿಕೆಟ್ ನಿಮಗೆ ಸಿಕ್ಬಿಡುತ್ತೆ. ಈ ರೀತಿಯಲ್ಲಿ ನಾವು ಪೂರಿ ಜಗನ್ನಾಥ ದೇವಾಲಯಕ್ಕೆ ಹೋಗಿ ಬರ್ಬೋದು. ನಿಮಗೆ ಈ ವಿಡಿಯೋದ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.